ತಮಾಷಾ ಅಂತ ಒಂದು ಫಿಲಮ್ ಇದೆ, ರಣಬೀರ್ ಕಪೂರ್ದು. ಸೊ ಅದರಲ್ಲಿ ಅವನಿಗೆ 9 to 5 ಜಾಬ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಆಮೇಲೆ ಅವ್ನ ಕಾಲಿಂಗ್ ಬೇರೆ ಏನೋ ಅಂತ ರಿಯಲೈಸ್ ಆಗುತ್ತೆ. ಸೊ ದೆನ್ ಹಿ ಸ್ಟಾರ್ಟ್ಸ್ ಡೂಯಿಂಗ್ ಥಿಯೇಟರ್. ಸೊ ಇದು ನಾನು ಕಾಲೇಜಲ್ಲಿದ್ದಾಗ ನೋಡಿದ್ದೆ. ಆ್ಯಂಡ್ ಆ ಮೂವಿ ನಂಗೆ ತುಂಬ ಇಂಪ್ಯಾಕ್ಟ್ ಮಾಡಿತ್ತು. ಅದೆಲ್ಲೋ ಹಿಂದ್ಗಡೆ ಸಬ್ಕಾನ್ಷಿಯಸಲ್ಲಿ ಕೂತಿತ್ತು ಥಿಯೇಟರ್ ಮಾಡಬೇಕು ಅಂತ. ಆ್ಯಂಡ್ ಸೊ ಒನ್ಸ್ ನಾನು ಕಾಲೇಜ್ ಮುಗಿದ ತಕ್ಷಣ ಐ ಜಾಯಿಂಡ್ ಅಭಿನಯ ತರಂಗ. ಅಲ್ಲಿ 2016 ಥಿಯೇಟರ್ ಕೋರ್ಸ್ ಸೇರಿಕೊಂಡೆ. ಆ್ಯಂಡ್ ಅಲ್ಲೊಂದು 6 ತಿಂಗಳು ಅಲ್ಲಿ ಕೆಲಸ ಮಾಡಿದೆ. ಸೊ ದ್ಯಾಟ್ ವಾಸ್ ಮೈ ಇಂಟ್ರೊಡಕ್ಷನ್ ಟು ಥಿಯೇಟರ್. ನಾನು ಮೊದಲು ಅಂದರೆ ಆ್ಯಕ್ಟಿಂಗ್ ಅಂದರೆ ಸುಮಾರು ಜನ ಆ್ಯಕ್ಟರ್ ಆಗಬೇಕು ಅಂತ ಇರ್ತಾರೆ, ಬಟ್ ಅವ್ರು ಆ್ಯಕ್ಚುಲಿ ಸ್ಟಾರ್ ಆಗಬೇಕು ಅಂತ ಇರ್ತಾರೆ. ಅಂದರೆ ನಮ್ಮ ಕಟ್ಔಟ್ ನಿಲ್ಲಬೇಕು, ಜನ ನಾನು ರೆಕಗ್ನೈಸ್ ಮಾಡಬೇಕು, ಅದರಿಂದ ನಾನೊಬ್ಬ ಕಲಾವಿದ ಆಗಬೇಕು, ನನಗೆ ಆ್ಯಕ್ಟಿಂಗ್ ಅನ್ನೋದೊಂದು ಆರ್ಟು ಅಂತ ರಿಯಲೈಸ್ ಆಗಿದ್ದು ಅಭಿನಯ ತರಂಗದಲ್ಲಿ. ಸೊ ಅಭಿನಯ ತರಂಗದಲ್ಲಿ ಐ ವಾಸ್ ಇಂಟ್ರೊಡ್ಯೂಸ್ ಟು ಸಮಥಿಂಗ್ ಕಾಲ್ಡ್ ದ ಸ್ಟ್ಯಾನಿಸ್ಲಾವ್ಸ್ಕಿ ಮೆಥಡ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ದ ಮೆಥಡ್ ಆ್ಯಕ್ಟಿಂಗ್ ಇನ್. ಸೊ ಸ್ಟ್ಯಾನಿಸ್ಲಾವ್ಸ್ಕಿ ಅವರು ರಷ್ಯನ್ ಮೆಥಡ್ ಆ್ಯಕ್ಟಿಂಗ್ ಪ್ರಾಕ್ಟಿಷನರ್ ಅವರು. ಸೊ ಅವರು ಒಂದಷ್ಟು ಬುಕ್ ಬರೆದಿದ್ದಾರೆ ಆ್ಯಕ್ಟಿಂಗ್ ಅಂದರೆ ಏನು ಅಂತ, ಅದ್ರ ಬಗ್ಗೆ ಎಲ್ಲ. ಸೊ ಅಲ್ಲಿ ಐ ವಾಸ್ ಇಂಟ್ರೊಡ್ಯೂಸ್ ಟು ದ್ಯಾಟ್. ಆ್ಯಂಡ್ ಇಟ್ ವಾಸ್ ಅದೊಂಥರ ಹೊಸ ವರ್ಲ್ಡ್ ಓಪನ್ ಆಗುತ್ತೆ ಅಂತಾರಲ್ಲ, ನಿಮ್ಮದು ಇಷ್ಟಿರುತ್ತೆ, ನೀವು ಫಿಲಮ್ಸ್ ಒಂದಷ್ಟು ನೋಡ್ಕೊಂಡು ಬೆಳೆದಿರ್ತೀರ, ಅದಾದಮೇಲೆ ನೀವು ಥಿಯೇಟರ್ ಇದು ಆ್ಯಕ್ಟಿಂಗ್ ಥಿಯರೀಸ್ ಅಂತ ಎಲ್ಲ ಕಲ್ತ ಮೇಲೆ ನಿಮ್ದೊಂದು ವರ್ಲ್ಡ್ ವ್ಯೂ ಓಪನ್ ಆಗುತ್ತೆ. ಸೊ ಅದು ಅಭಿನಯ ತರಂಗದಲ್ಲಿ ಹಂಗಾಯಿತು.